ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಿಗ್ ರೂಟ ಇದೆ, ಹಾಗಾಗಿ ರೆಡಿ ಆಗಿದ್ದೀವಿ. ಇವಾಗ ಟ್ರೈನ್ಗೆ ಹೋಗಬೇಕು. ಟೈಮ್ ಆಯಿತು, 7:45ಗೆ ಟ್ರೈನ್ ಇದೆ. ಇವಾಗ ಹೊರಡಬೇಕು. ಟೈಮ್ ಓವರ್ ಆಗಿದೆ. ಓಕೆ, ಲೆಟ್ಸ್ ಗೋ. ಬಿಗ್ ರೂಟ ಮೈಸೂರಲ್ಲಿರೋದು. ಸೊ ಹೋಗ್ತಾ ಹೋಗ್ತಾ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ರೀಲ್ಸು ಮಾಡಬೇಕು. ಫಸ್ಟ್ ಟ್ರೈನ್ ಹತ್ಬಿಡೋಣ. ಓಕೆ, ನನ್ನ ಮಗಳು ಜೀನ್ಸ್ ಹಾಕೊಂಡಿದ್ದಾಡಿ. ನನ್ನ ಮಗ ಎಲ್ಲೋದ? ನನ್ನ ಮಗ ಆಗಲ್ಲ ಕೇಳಬಿಟ್ಟವನ. ತೋರ್ಸೋಣ. ಚುಮ್ಮಿಯೇ ಬಂತು ಅನ್ಸುತ್ತೆ ರೀ ಆಟೋ. ಗೊತ್ತಿಲ್ಲ, ಹೊಂಟೈತೈತೆ. ಅವರೇನಾ? ಬುಕ್ಕಿಂಗ್ ಆಗಿದೆ, ಇಲ್ಲ ಹೊಟ್ಟೋದ್ರು ಅವರು. ಹ್ಞೂ, ಲೈನಲ್ಲೇ ಇದೆ. ಕಾಣಲ್ಲ. ಬನ್ರಿ ಹೋಗೋಣ. ಗಾಳಿಗೆ ಹೇರ್ ಸ್ಟೈಲ್ ಎಲ್ಲ ಹೊಟ್ಟೈತೆ. ಸೆಟ್ಟಿಂಗ್ಸ್ ಟ್ರೈನ್ ಬಂತಂತೆ. ನಮ್ದಲ್ಲ ಅದು. ಓಟ್ಸ್ ಮಾಡ್ಕೋದ್ರು ನಂಗೆ ಸುಸ್ತಾಯ್ತು. ಸುಮ್ಮನಿದ್ರೆ ಸರಿ. ನಿಜ ಗಾಯ್, ಸುಸ್ತಾಗೋಯ್ತು. ಓಟ್ಸ್ ಮಡಗಿದ್ರು. ನಮ್ದಲ್ಲ ಅದು, ಎಕ್ಸ್ಪ್ರೆಸ್ಸು. ನಾಯ್ಡ್ನಳ್ಳಿಲಿ ಟ್ರೈನ್ ಕಾಯ್ತಾ ಇದೀವಿ. ಇನ್ನ ಟ್ರೈನ್ ಬಂದಿಲ್ಲ. ಓಡ್ಕೊಂಡ್ಬಂದ್ವಿ. ನಮಗೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಆಗ್ತಾ ಇಲ್ಲ. ಅತ್ತೆ ಹೋಗಿ ಬನ್ನಿ, ಅತ್ತೆ ಅಣ್ಣ ಬಾಯ್, ಅಣ್ಣ ಹೋಗಿ ಬನ್ನಿ, ಅಪ್ಪ ಬನ್ನಿ. ರಶ್ ಐತಲ್ಲ ಅದಕ್ಕೆ. ಸಿಗ್ತವೆ. ಹಾಯ್ ಮಾಡಿ. ಬನ್ನಿ, ಪರವಾಗಿಲ್ಲ. ಒಂದು ಅದಾದ್ಮೇಲೆ 45 ಸ್ಟಾರ್ಟ್ ಇಲ್ಲ. ಅದು ಇದ್ರ ರೀಚ್ ಆಗಬೇಕು. ಉನ್ನಾಗುತ್ತೆ, ರೀಚ್ ಆಗುತ್ತೆ. ಆ ಥರ 50 ಹೋದ್ರಂತೂ ಬೆಟರ್. ಅಂದರೆ ಅದು ಬೆನಿಫಿಟ್ ಚೆನ್ನಾಗಿದೆ. ನೋಡಿ ಗಾಯ್ಸ್, ಟ್ರೈನಲ್ಲೂ ಬಂದು ಕಿತ್ತಾಡ್ತವ್ರು ಇವರಿಬ್ರು. ಸೀಟ್ ನನಗೆ ಅಂತ. ಅದು ಸಾಂಗ್ ಡಿಲೀಟ್ ಆಗಿದ್ಯಂತೆ. ಅದು ಇಲ್ಲ, ಅದು ಮ್ಯೂಟ್ ಆಗ್ಬಿಟ್ಟಿದೆ ಸಾಂಗು, ವಾಯ್ಸು. ಅವಳು ಕುತ್ಕೋತಾಳೆ, ನೀನು ಕುತ್ಕೊಳ್ಳ. ರೌಡಿ ನನ್ನ ಮಗ ಹಿಂಗಾಡ್ತಾನೆ. ಅಪ್ಪ ಅಪ್ಪ, ಈ ಟ್ರೈನ್ ಇದು ಇಟ್ಕೊಳ. ಫೋನ್ ಆಫೀಸ್ ಫೋನ್ ಮೊದ್ಲೇ. ಅದು ಟ್ರೈನ್ ಒಂದೇ ಮನೆ ಅನ್ಕೊಂಬಿಟ್ಟಿದ್ಯಾ? ಸೋಫಾ ಮೇಲೆ ಎಸ್ಬಿಟ್ಟೈತಿಲ್ಲ ಹಂಗೆ. ಹಾ, ಪಾಂಡವಪುರ.
ತಿನ್ನೋ ಒಡನೆ ತಕ್ಕಬಿಟ್ಟ. ಅವನಿಗಿಲ್ಲ, ಚಿನ್ನಗಿಲ್ಲ. ನಮಗ್ ಮಾತ್ರ ಟ್ರೈನು. ನಮ್ಮ ರೈಲ್ವೆ ಸ್ಟೇಷನ್ ಮೈಸೂರು. ಈ ಸತಿ ಲಿಫ್ಟಲ್ಲಿ ಮೇಲಕ್ಕೆ ಬಂದ್ರೆ ಆರಾಮಿದೆ, ಬಟ್ ಅಂದರೆ ರಶ್ ಜಾಸ್ತಿ, ವೇಟ್ ಮಾಡಬೇಕು ಲಿಫ್ಟಲ್ಲಿ ಬರೋಕ್ಕೆ. ಫೋಟೋನ ಪರೋಟ. ಫ್ರೆಂಡ್ಸ್ ಹೋಟ್ಲಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ವಿ, ಚೆನ್ನಾಗಿದೆ. ಅಷ್ಟೇ ಅಷ್ಟೇ, ಮಸಾಲೆ ದೋಸೆ. ಇದೇನು ಮನೇನ ನಿನಗೆ ಊರಾಗ್ಲೇ ಇಡ್ಲಿ ಮಾಡ್ಕೊಡಕ್ಕೆ? ನಮ್ಮ ಅಣ್ಣಂಗೆ ಎಲ್ಲ ದೊಡ್ಡ ದೊಡ್ಡದಾಗೆ ಕೊಟ್ಬಿಡ್ಬೇಕು. ಹಾಂ ಮಾಡಂಗೆ ಎಲ್ಲ ಇರಕ್ಕಾಗಲ್ಲ. ಹೋಟ್ಲಲ್ಲಿ ನಾನು ಕೇಳ್ಕೊಬಿಟ್ಟೆ. ಹಾಂ ಬಿಡಪ್ಪ ಸಾಕು, ನಿಂತು ಬಂದ ಮಶ್ರೂಮ್ ದೋಸೆ. ಮೇಡಮ್ ಅವ್ರಿಗೆ ಸ್ಪೆಷಲ್ ತಟ್ಟೆ. ನಾವು ಯೂಟ್ಯೂಬರ್ ಅಂತ ಊರಾಗ್ಲ ತಟ್ಟೆ ನಮಗೆ. ಇವನು ಮಶ್ರೂಮ್ ಎಲ್ಲ ಹಾಕವ್ರಂತೆ, ಇವರು ಗೋಡಂಬಿ ಹಾಕವ್ರಂತೆ. ನನ್ನ ಮಗ ಮಿಲ್ಕ್ ಶೇಕ್ ಕುಡಿತವ್ನು ಬೆಳಿಗ್ಗೆನೆ. ನಮ್ಮ ಅಣ್ಣಂಗೆ ಚಿಕ್ಕ ಇಡ್ಲಿ ಕೊಟ್ಬಿಟ್ಟವ್ರೆ ಅಂತ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅವನಿಗೆ. ಸೊ ಫ್ರೆಂಡ್, ಕಷ್ಟಪಟ್ಟು ತಿಂಡಿ ತಿಂದ್ಬಿಟ್ಟು ಬಂದ್ರೆ ನಮ್ಮ ಅಣ್ಣ ಬರೀ ಈಚೆಗೆ ಹಾಕೋ ವಿಷಯನೇ ಹೇಳ್ತಾರೆ. ಕಾಲಿನ ಕೆಳಗೆ ಇಡ್ಕೊಂಡ್ಬಿಡ್ತೀನಿ ಇವಾಗ. ನಾನು ಕಣ್ಣೆದ್ರಿಗೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅಕಸ್ಮಾತ್ ನಮ್ ಇಷ್ಟದಲ್ಲಿ ಏನಾದ್ರು ಮಾಡಿದ್ರೆ ಮಾಮನ್ ಮೇಲೆ ಮಾಡೋದು. ಮಾಮನ್ ಮೇಲೆ ಆಮ್ಲೆಟ್. ಏನ್ ಶೇಕೆ ನೋಡಿ, ಸಾಂಸ್ಕೃತಿಕ ನಗರ ನೋಡೋದು ಅಂದರೆ ಎಷ್ಟು ಚೆನ್ನಾಗಿರತ್ತಲ್ವ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಸೂಪರಾಗಿರುತ್ತೆ. ಪ್ರತಿ ಒಂದು ಕಡೆನೂ ಏನಾರು ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಸೊ ಗಾಯ್ಸ್, ಇದು ಬಂದು ರೆಸಾರ್ಟ್ ಸೂಪರ್ ಆಗಿದೆ ನೋಡಿ. ಹಂಗೆ ಒಂದು ಸರ್ಕಲ್ ಹಾಕಿಸ್ಬಿಡ್ತೀನಿ. ಸೊ ಇಷ್ಟೊತ್ತವರೆಗೂ ರೀಲ್ಸ್ ಮಾಡಿ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾವು ಬಂದಿರೋದು ಬೀಗ್ ರೂಟಕ್ಕೆ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಏನೇನು ಮಾಡಿದಾರೆ ಮೆನು ತೋರಿಸ್ತೀನಿ. ಹಾಗೆ ಇಲ್ಲೊಬ್ರು ನಮ್ಮ ಫ್ಯಾನ್ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಹೇಳಿಪ್ಪ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅಂತ ಹೇಳಿ, ಇವರು ನಮ್ಮ ರಿಲೇಷನ್ನೇ. ಹಾಯ್. ಸೊ ಇವ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಾರಂತೆ, ತುಂಬಾ ಖುಷಿ ಆಯ್ತಂತೆ. ಚೆನ್ನಾಗಿ ಮಾಡ್ತೀವಾ? ಸೂಪರ್ ಆಗಿ ಮಾಡ್ತೀರಾ? ರೀಲ್ಸ್ ಚೆನ್ನಾಗಿ ಮಾಡ್ತೀವಾ? ಬನ್ನಿ, ನಾವು ನೀವು ಒಂದು ಡಾನ್ಸ್ ಮಾಡಿ. ಸೊ ಮದ್ವೆಗೆ ಬಂದಾಗಿಂದ ನಂಗೊಂದು ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಎಲ್ಲ ರೀಲ್ಸ್ ನೋಡ್ತಾರೆ, ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಸೊ ತುಂಬಾ ಖುಷಿ ಆಗತ್ತೆ ಎಲ್ಲರೂ ಕೂಡ. ಮುಂದುವರಿಸಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನಿಮ್ಮ ಹೆಸರು ಇನ್ನೊಂದ್ಸತಿ? ಲಕ್ಷ್ಮಿ. ಲಕ್ಷ್ಮಿ ಅಂತ. ಥ್ಯಾಂಕ್ ಯು. ಸೊ ಇವಾಗ ಊಟಕ್ಕೆ ಕೂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಬಡ್ಸೋಕ್ಕೆ. ಆಲ್ರೆಡಿ ಬಡಿಸ್ತಾ ಬರ್ತಾ ಇದ್ದಾರೆ ಆ ಕಡೆಯಿಂದ. ಹಾಗೆ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿಯೊಂದು ಬೇವು ಹೋಗ್ಬಿಟ್ಟಿಲ್ಲ ವರ್ಷಮ್ಮ ಬಾಯಿ ಹತ್ರ ಎಲ್ಲ ಒಂಚೂರು. ಎಲ್ಲಾಗಿದೆ ನೀನಾ? ಯಾವ ಅಂಕಲ? ಓ, ಈ ಗ್ರೂಪ್ದಲ್ಲಿ ನಮ್ಮ ಕಡೆ ಬಂದು ನಾನ್ ವೆಜ್ಜೇ ಮಾಡೋದು. ಸೊ ತಟ್ಟೆ ಇಡ್ಲಿ ಮತ್ತು ಬೋಟಿ ಗೊಜ್ಜು, ಮಟನ್ ಸಾಂಬಾರು, ಕಬಾಬು, ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡಿಸಿದ್ರು. ಆಮೇಲೆ ಚಿಕನ್ ಚಾಪ್ಸು, ಸ್ವೀಟು ಬಂದು ಮುದ್ದೆ, ಅನ್ನ ಎಲ್ಲ ಇತ್ತು. ಮತ್ತು ಈಚೆ ಕಡೆ ಬಂದು
ಐಸ್ ಕ್ರೀಮು ಮತ್ತು ಬೀಡ ಎಲ್ಲನೂ ಕೊಡ್ತಾಯಿದ್ರು. ಸೊ ಬೊಂಬಾಟಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಕರೆಕ್ಟಾಗಿ ಹೊಡ್ಕೊಂಡು ಮತ್ತೆ ಈಚೆ ಬಂದು ಇನ್ನಷ್ಟು ರೀಲ್ಸ್ ಮಾಡಿದ್ದೀವಿ. ನೋಡಿ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಕೂದಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಸಿಕ್ಕಟ್ಕೊಂಡ್ಬಿಟ್ಟಿದೆ, ಸೆಕೆಗೆಲ್ಲ ಒಂಥರ ಆಗ್ತಾಯಿದೆ. ಅದಕ್ಕೆ ಒಂಚೂರು ಬಿಡಿಸಿ ಅಂತ ಹೇಳ್ತಾ ಇದ್ದೀನಿ ಹಿಂದೆಗಡೆ ಇರೋರಿಗೆ. ನನ್ನ ಮಗಳು ಬೇರೆ ವಿಡಿಯೋ ಮಾಡಿಕೊಡ್ತಾ ಇದ್ದಾಳಲ್ಲ, ಹಾಗೆ ಮಾತಾಡಿ ಮಾತಾಡಿ ಹಾಯ್, ಇವರು ಹುಡುಗ ಅವರ ಅದಕ್ಕೆ ನಮ್ಮ ರಿಲೇಟಿವ್. ಹಾಗೂ ಎಷ್ಟೊಂದು ಜನ ಕೇಳಿದ್ರು ಹಾಯ್ ಮಾಡಿ. ತೋರ್ಸಕ್ಕೆ ಆಗಿಲ್ಲ, ಲೈಟ್ ನೋಡಮ್ಮ. ಮತ್ತೆ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಹುಡುಗನ ಅಮ್ಮ ಇವರು ಲೈಟ್ ಅವರು ಬಿಸಿ ಇದ್ರು ಪಾಪ. ನಾನು ತೋರ್ಸ ನಮ್ಮ ಅತ್ತೆ ಆಗ್ಬೇಕು ಇವರು. ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡಿದೆ. ಕರ್ದೇತ ಹಾಯ್ ಹಾಯ್ ಮಾಡ್ರಪ್ಪ. ನೋಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಇವರು ನಮ್ಮ ಮಾವನೇ ತೋರಿಸಿಲ್ಲ, ಹುಡುಗನ ಅಪ್ಪನ ಅವಲೇ ಅತ್ತೆ ತೋರಿಸ್ದೆ. ಎಲ್ಲಾದ್ರು ಅವ್ರು ಆ ಕಡೆ ಹೋದ್ರಾ? ನೋಡಿ ನಮ್ಮ ಫ್ರೆಂಡ್ ಬಂದಿದ್ದಾರೆ ಇವತ್ತು. ಅವತ್ತು ಅವ್ರ ಮನೆಗೆ ಹೋಗಿದ್ವಲ್ಲ, ಅವತ್ತು ಬಂದಿದ್ರು, ಇವತ್ತು ಬಂದಿದ್ದಾರೆ. ನಮ್ಮ ಫ್ರೆಂಡ್ ಆಗಿದ್ದಾರೆ ಇವರು. ಅದನ್ನು ತೋರಿಸ್ತಾ ತೋರಿಸ್ದೆ. ನಿಮ್ಮ ಮಗಳು ಏನಮ್ಮ? ಇವರಿಬ್ರು ಅತ್ತೆ ಸೊಸೆ. ಇವರು ದೊಡ್ಡ ಸೊಸೆ, ಇವರು ಅವ್ರ ಅತ್ತೆ. ಇವಾಗ ಮದುವೆ ಆಗ್ತಾ ಇದೆಯಲ್ಲ, ಅವ್ರ ಅಮ್ಮ ಮತ್ತೆ ಅವ್ರ ಅತ್ತಿಗೆ. ವಿಡಿಯೋ ವಿಡಿಯೋ ಈಗ ಮಾತಾಡೋ. ಇವರು ನಮ್ಮ ಸೋದರ ಅತ್ತೆ ಸೊಸೆ ಸುಕನ್ಯಾ ಅಂತ ಇವ್ರ ಹೆಸರು. ನಮ್ಮ ಸಿಸ್ಟರ್ ಆಗ್ಬೇಕು. ನಮಸ್ಕಾರ. ಊಟ ಮಾಡಿದ್ರಾ? ಫಾಸ್ಟ್ ಆಗಿದ್ದಾರೆ ಗಾಯ್ಸ್, ನಮ್ಗಿಂತ ಫಾಸ್ಟ್ ಆಗಿದ್ದಾರೆ ಇವರೆಲ್ಲ. ನಮ್ಗಿಂತ ಬೇಗ ಬೆಳೀತಾರೆ ಯೂಟ್ಯೂಬ್ ಅಲ್ಲಿ. ನಮಸ್ಕಾರನೇ ಹೊಡಿತಾವ್ರೆ. ನೀವೆಲ್ಲ ಮದುವೆ ಆದ್ಮೇಲೆ ಏನ್ ಸಾಧಿಸಿದ್ರಿ? ಗೋಲ್ಡ್ ಮೆಡಲ್. ವಾವ್. ನೋಡಿ ನಮ್ಮ ಅಣ್ಣನ ಮಗಂಗೆ ತುಂಬ ಇಷ್ಟ ರೀಲ್ಸ್ ಎಲ್ಲ ಮಾಡೋದು. ಅದಕ್ಕೆ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪ್ರಣವ್ ಅಂತ ಅವನ ಹೆಸರು. ಸೊ ಗಾಯ್ಸ್, ಇವಾಗೆಲ್ಲ ಬೀಗ್ರೂಟ ಮುಗಿತು, ಹೊರಟಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಎಲ್ಲ ನೀವು ಬನ್ನಿ ಬೆಂಗಳೂರಿಗೆ, ಇವ್ರ ಮನೆ ಫಂಕ್ಷನ್ಗೆ, ಅಲ್ಲಿ ಭೇಟಿ ಆಗೋಣ. ಓಕೆನಾ? ನಾವು ಬರ್ತೀವಿ ಮಧ್ಯದಲ್ಲಿ. ಬಾಯ್ ಕಣಪ್ಪ. ಬಾಯ್ ಬಾಯ್. ನೀವು ಬನ್ನಿ. ಬಾಯ್ ಬಾಯ್. ಗ್ರೇಪ್ಸ್ ತಗೊಂಬರಕ್ಕೆ ಹೋಗ್ತಾರೆ. ಸಿಕ್ಕಾಬಿಟ್ಟೆ ಬಿಸಿಲು. ಗ್ರೇಪ್ಸ್ ತಿನ್ನೋಣ ಅಂತ. ಮಮ್ಮಿ ಪಾಪಗೆ ಏನಾದ್ರು ತಗೊಂಡ್ರೆ ನಮಗೂ ತಗೊಳಕ್ಕೆ. ಆಯ್ತು ಆಯ್ತು. ಇಬ್ರಿಗೂ ಕಿತ್ತಾಡ್ಬೇಡ್ರಿ ಇಬ್ರಿಗೂ. ಆಯ್ತಾಯ್ತು. ಓಕೆ, ಸುಮ್ಮನೆ ಇರು ಪ್ರತು. ಆಯ್ತಮ್ಮ, ಆಯ್ತು ಚಿನ್ನ. ಬೇಡವಾ ಮಾಮ? ಮಾಮನ್ ಬಿಟ್ಟೋಗೋಣ ಅಂತವನೆ. ಮಾಮನ್ ಬಿಟ್ಟೋಗೋಣ ಅಂತವನೆ. ಸೊ ಫ್ರೆಂಡ್ಸ್, ಹೋಗುವಾಗ ಜಮ್ ಅಂತ ಹೋದಿ, ಬರುವಾಗ ಇವಾಗ ಮನೆಗೆ ಹೋಗುವಾಗ ಇಯರಿಂಗ್ಸ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ತುಂಬ ಶೆಕೆ ಬೇರೆ ಅಲ್ವಾ. ಹೇರ್ ಸ್ಟೈಲ್ ಎಲ್ಲ ಬನ್ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಡವ್ ಮಾಡ್ತಾ ಇರೋದು ನೋಡಿ ಅಣ್ಣ, ವಿಡಿಯೋ ಮಾಡ್ತಾವಳೆ ಅಂತ. ನಮ್ಮ ಅಣ್ಣ ಡವ್ ಮಾಡ್ತಾ ಏನು ನೋಡು, ಹೊಟ್ಟೆ ಮೇಲೆ ಕಾಲು ಹಾಕೊಂಬನ್ಗಾನು. ರಕ್ತ ಸಂಚಾರ ಸರಿಗಾಗ್ಲಿ ಅಂತ. ಸೊ ಫೈನಲಿ ಬೆಂಗಳೂರು ಬಂದು ತಲುಪಿದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ನಾಯ್ಡ್ನಳ್ಳಿಲ್ಲೇ ಹತ್ಕೊಂಡೋಗಿದ್ದು ವಾಪಸ್ ಬಂದು ನಾಯ್ಡ್ನಳ್ಳಿಲ್ಲೇ ಇಳಿದಿದ್ದೀವಿ. ಓಕೆ, ಬಾಯ್ ಬಾಯ್.